ಎಬೋಲಾ ವೈರಸ್ ಆತಂಕ ಒಂದು ಕಡೆಯಾದರೆ ದೇಶಾದ್ಯಂತ ಈಗಾಗಲೇ ಹೈ ಅಲರ್ಟ್ ಆಗಿರಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆಫ್ರಿಕಾದಲ್ಲಿ ಎಬೋಲಾ ಅಬ್ಬರ ಭಾರತದಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ಈ ಕಾಂಗೋ ಮತ್ತು ಉಗಾಂಡದಲ್ಲಿ ಎಬೋಲಾ ಅಬ್ಬರ ಮಿತಿ ಮೀರ್ತಾ ಇದೆ, ಕೈ ಮೀರಿ ಹೋಗ್ತಾ ಇದೆ. ಭಾರತದಲ್ಲೂ ಆತಂಕ ಮನೆ ಮಾಡಿರುವಂಥದ್ದು. ವಿಶ್ವ ಆರೋಗ್ಯ ಸಂಸ್ಥೆಯಿಂದ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ. ನಿಜಕ್ಕೂ ಈಗ ಆತಂಕ ಪಡುವಂತಹ ಸ್ಥಿತಿ. ಈಗ ದೇಶದಾದ್ಯಂತ ಹೈ ಅಲರ್ಟ್ ಆಗಿರಿ ಅಂತ ಹೇಳಿ ಕೇಂದ್ರ ಸರ್ಕಾರ ಕೂಡ ಘೋಷಣೆಯನ್ನ ಕೊಟ್ಟಿರುವಂತದ್ದು. ನಿಜಕ್ಕೂ ಇದು ಮಾರಣಾಂತಿಕವಾಗಿ ಪರಿಣಮಿಸಬಹುದಾದಂತಹ ಒಂದು ವೈರಲ್. ಎಲ್ಲರೂ ಕೂಡ ಈಗ ಅಕ್ಷರಶಃ ಬೆಚ್ಚಿ ಬೀಳ್ತಿದ್ದಾರೆ. ಯಾಕಂತಂದ್ರೆ ಹಿಂದೆ ಕೊರೋನಾ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಈ ಸಮಸ್ಯೆಗಳು ಉಂಟಾಗಿತ್ತು, ತೊಂದರೆಗಳು ಉಂಟಾಗಿತ್ತು, ಸಾವು ನೋವು ಸಂಭವಿಸಿದ್ವು ಎಲ್ಲವೂ ಕೂಡ ಗೊತ್ತಿದೆ. ಅದೇ ರೀತಿಯಾಗಿ ಮತ್ತೆ ಈ ಸೋಂಕು ಎಲ್ಲಿ ಬಂದ್ಬಿಡುತ್ತೋ, ಏನಾಗುತ್ತೋ ಅನ್ನುವಂತಹ ಆತಂಕ ಮನೆ ಮಾಡಿದೆ ಈಗ. ಹಾಗಾಗಿ ನಮ್ಮ ಭಾರತದಲ್ಲಿ ಪ್ರತಿಯೊಂದು ರಾಜ್ಯಗಳಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಿ. ಯಾರೇ ಹೊರಗಿನಿಂದ ಬಂದರೂ ಕೂಡ ತಪಾಸಣೆ ಮಾಡಿಬಿಡಿ, ಕ್ವಾರಂಟೈನ್ ಮಾಡಿ. ಆ ರೀತಿಯಾದಂತಹ ಸೋಂಕು ಏನಾದರೂ ಕಾಣಿಸ್ಕೊಂಡು ಬಂದ್ರೆ ಅವರನ್ನ ಇಮ್ಮಿಡಿಯೇಟ್ಲಿ ಕ್ವಾರಂಟೈನ್ ಮಾಡಿ ಅಂತ ಹೇಳಲಾಗ್ತಾ ಇರುವಂಥದ್ದು. ಹಾಗಾಗಿ ಈಗ ಬಂದರುಗಳಲ್ಲಿ ಬರ್ತಿರ್ತಾರೆ ಬೇರೆ ಬೇರೆ ವಿದೇಶಗಳಿಂದ, ಹಾಗೆ ವಿಮಾನಗಳಲ್ಲಿ ಬರ್ತಿರ್ತಾರೆ. ಸೊ ಪ್ರತಿಯೊಬ್ಬರನ್ನು ಕೂಡ ಚೆಕ್ ಮಾಡಿ ಬಿಡಲಾಗುತ್ತೆ. ಈಗ ಒಂದು ಹೆಲ್ತ್ ಅಡ್ವೈಸರಿ ಕೂಡ ಒಂದು ಈ ಗೈಡ್ಲೈನ್ಸ್ ಹೊರಡಿಸಲಾಗಿದೆ. ಯಾವೆಲ್ಲ ಸಿಂಪ್ಟಮ್ಸ್ಗಳು ಉಂಟಾಗುತ್ತೆ, ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಈ ಒಂದು ಸೋಂಕು ಏನಾದರೂ ಕಾಣಿಸ್ಕೊಂಡ್ರೆ ಅಂತ ಹೇಳಿ. ಯಾಕಂತಂದ್ರೆ ಆಫ್ರಿಕಾದಲ್ಲಿ ಕೈ ಮೀರಿ ಹೋಗ್ಬಿಟ್ಟಿದೆ ಈ ಒಂದು ಸೋಂಕಿನ ಅಬ್ಬರ. ಯಾಕಂತಂದ್ರೆ ಈ ಒಂದು ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳ್ತಾವಪ್ಪ ಅಂತಂದ್ರೆ ತೀವ್ರವಾದಂತಹ ಜ್ವರ ಆಗಿರ್ಬೋದು, ಕೆಮ್ಮು, ಈ ತಲೆನೋವಾಗಿರ್ಬೋದು, ಇವೆಲ್ಲವೂ ಕೂಡ ಕಾಣಿಸ್ಕೊಳ್ಳೋದು. ಹಾಗಾಗಿ ಎಲ್ಲರೂ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಿ. ಈ ರೋಗಿಗಳ ಆರೈಕೆಯಲ್ಲಿ ಸುರಕ್ಷಿತ ವೈದ್ಯಕೀಯ ಉಪಕರಣಗಳನ್ನ ಅವೆಲ್ಲವೂ ಕೂಡ ಯೂಸ್ ಮಾಡಬೇಕಾಗತ್ತೆ, ಪ್ರಿಕಾಷನ್ಸ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಈಗ ಆಫ್ರಿಕಾದಲ್ಲಿ ಕೈ ಮೀರಿ ಹೋಗ್ತಾ ಇದೆ, ಅಲ್ಲೂ ಕೂಡ ಸಾಕಷ್ಟು ಸಾವು ನೋವು ಸಂಭವಿಸಿರುವಂಥದ್ದು. ಹಾಗಾಗಿ ಅಲ್ಲೂ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿದ್ದಾರೆ. ಯಾಕಂತಂದ್ರೆ ಆಫ್ರಿಕಾದಿಂದ ಬೆಂಗಳೂರಿಗೆ ಆಗಿರ್ಬೋದು ಅಥವಾ ನಮ್ಮ ಭಾರತಕ್ಕಾಗಿರ್ಬೋದು ಸಾಕಷ್ಟು ಪ್ರಮಾಣದಲ್ಲಿ ಜನರು ಬರ್ತಿರ್ತಾರೆ ಕೆಲಸವನ್ನ ಅರಿಸ್ಕೊಂಡು ಅಂತ ಹೇಳಿ, ಈ ಉಗಾಂಡ, ಈ ಕಾಂಗೋ, ಆ ಒಂದು ಪ್ರದೇಶಗಳಿಂದ. ಸೊ ಹಾಗಾಗಿ ಯಾರೇ ಬಂದರೂ ಕೂಡ ಅವರನ್ನ ತೀವ್ರವಾದಂತಹ ಪರಿಶೀಲನೆ ಮಾಡಿ ಕಳಿಸ್ಬೇಕಾಗತ್ತೆ. ನೋಡಿ, ಎಬೋಲಾ ಸಾಮಾನ್ಯವಾಗಿ ಜ್ವರ ತರಹದ ರೋಗ ಲಕ್ಷಣದೊಂದಿಗೆ ಕಾಣಿಸ್ಕೊಳ್ಳುತ್ತಂತೆದು. ಮೊದಲಿಗೆ ಜ್ವರ ಬರುತ್ತೆ, ಜ್ವರ ಅಲ್ಲ ಬಿಡು ಹೋಗುತ್ತೆ ಅಂತ ಹೇಳಿ ಏನಾದರೂ ಅಪ್ಪಿತಪ್ಪಿ ನೆಗ್ಲೆಕ್ಟ್ ಮಾಡೋದಾಗ್ಲಿ, ನಿರ್ಲಕ್ಷ್ಯವನ್ನು ವಹಿಸೋದಾಗ್ಲಿ, ಈ ಜ್ವರ ಬಂತು ಅಂದ್ರೆ ಸಾಕು ಹೋಗಿ ಚೆಕ್ ಮಾಡಿಸ್ಕೊಳ್ಳೋದು ಸೂಕ್ತ, ವೈದ್ಯರ ಹತ್ರ ಹೋಗೋದು ಸೂಕ್ತ. ಈಗ ಆಫ್ರಿಕಾದಲ್ಲಿ ಎಬೋಲಾ ಅನ್ನುವಂತಹ ಸೋಂಕು ಕೈ ಮೀರಿ ಹೋಗ್ತಾ ಇರುವಂಥದ್ದು. ನಮ್ಮ ದೇಶದಲ್ಲಿ ಕೊರೋನಾ ಆರ್ಭಟ ಎಷ್ಟರ ಮಟ್ಟಿಗೆ ಮಿತಿ ಮೀರಿತ್ತು, ಎಷ್ಟೆಲ್ಲ ಸಾವು ನೋವು ಸಂಭವಿಸಿದ್ವು, ಇದರಿಂದ ಏನೆಲ್ಲ ಸಮಸ್ಯೆಗಳಾಯಿತು, ಇದರಿಂದ ಎಷ್ಟರ ಮಟ್ಟಿಗೆ ಲಾಸ್ ಆಯಿತು ನಮ್ಮ ಭಾರತದಲ್ಲಿ ಕೊರೋನಾ ಬಂದಂತಹ ಸಂದರ್ಭದಲ್ಲಿ. ತಿಂಗಳಾನುಗಟ್ಲೆ ಕ್ವಾರಂಟೈನ್ ಮಾಡಿಬಿಟ್ಟಿದ್ರು ಮನೆಯಲ್ಲಿ, ಹೊರಗಡೆ ಬರೋದಕ್ಕಾಗ್ತಿರ್ಲಿಲ್ಲ, ಬಿಡೋದಕ್ಕಾಗ್ತಿರ್ಲಿಲ್ಲ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಶಿವು, ನಾವು ಹಿಂದೆ ಗಮನಿಸಿದಾಗ ನಮ್ಮ ಭಾರತದಲ್ಲಿ ಕೊರೋನಾ ಇಷ್ಟರ ಮಟ್ಟಿಗೆ ಆತಂಕ ಕ್ರಿಯೇಟ್ ಮಾಡಿತ್ತು ಅಂತಂದ್ರೆ ಈ ಎಬೋಲಾ ಅನ್ನುವಂತಹ ವೈರಸ್ ಅಷ್ಟೇ ರೀತಿಯಾಗಿ ಆತಂಕ ಕ್ರಿಯೇಟ್ ಮಾಡಬಹುದಾ, ಹೆಂಗೆ ಶಿವು? ಇದಕ್ಕೂ ಕೂಡ ಈಗ ಆಫ್ರಿಕಾ ಕಂಟ್ರೀಸಲ್ಲಿ ಎಬೋಲಾ ತನ್ನ ಒಂದು ವಿಪರೀತ ಹೆಸರನ್ನು ತೋರಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಎಬೋಲಾ ವೈರಸ್ ಏನಿದೆ ಈಗ ಆಫ್ರಿಕಾ ಕಂಟ್ರಿಯ ಕಾಂಗೋ ಮತ್ತು ಉಗಾಂಡಾದ ದೇಶಗಳಲ್ಲಿ ವ್ಯಾಪಕವಾಗಿ ಹರಡ್ತಾ ಇದೆ. ಅತಿ ಹೆಚ್ಚು ಜನರಿಗೆ ಹರಡ್ತಾ ಇರುವಂತದ್ದು. ಹೀಗಾಗಿ ಈಗ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಈ ಒಂದು ವಿಚಾರಕ್ಕೆ ಒಂದು ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ.
ಸೊ ಈ ನಮ್ಮ ಭಾರತ ಕೂಡ ಈಗ ಭಾರತದ ಆರೋಗ್ಯ ಸಂಸ್ಥೆ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂತದ್ದು. ಎಬೋಲಾ ಈಗಾಗ್ಲೇನೆ ಆಫ್ರಿಕಾ ಕಂಟ್ರಿಗಳಲ್ಲಿ ತೀವ್ರವಾಗ್ತಾ ಇರೋದ್ರಿಂದಾಗಿ ಅದರ ಪರಿಣಾಮ ಬೇರೆ ದೇಶಗಳಿಗೂ ಕೂಡ ಹರಡಬಹುದು ಅನ್ನುವಂತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಈಗ WHO ಕೊಟ್ಟಿದೆ. ಭಾರತದ ವೈದ್ಯಕೀಯ ಸಂಸ್ಥೆ ಕೂಡ ಈ ಎಚ್ಚರಿಕೆಯನ್ನು ಕೊಟ್ಟಿರೋದ್ರಿಂದಾಗಿ ಇಲ್ಲಿ ವಿದೇಶದಿಂದ ಬರುವಂತಹವರಿಗೆ ಕಡ್ಡಾಯವಾದಂತ ಪರೀಕ್ಷೆಗಳನ್ನ ಮಾಡುವಂತದ್ದಕ್ಕೆ ಈಗ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಟ್ಟಿರುವಂತದ್ದು. ಯಾರೆಲ್ಲ ವಿದೇಶ ಪ್ರವಾಸ ಮಾಡ್ತಿದ್ರೆ ಅವ್ರಿಗೆ 21 ದಿನಗಳ ಪ್ರವಾಸದ ಹಿಸ್ಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಸಂಪೂರ್ಣ ಪರೀಕ್ಷೆಗಳನ್ನು ಮಾಡಬೇಕು ಅನ್ನುವಂಥದ್ದನ್ನ ಈಗ ಆದೇಶ ಹೊರಡಿಸಿದೆ. ಈಗ ಈ ಎಬೋಲಾ ಅಂತಕ್ಕಂಥದ್ದು ಏನಿದೆ ಅದು ಜ್ವರ, ತಲೆನೋವು ಮತ್ತೆ ರಕ್ತಸ್ರಾವದ ರೋಗ ಲಕ್ಷಣಗಳನ್ನ ಇಟ್ಕೊಂಡಿರ್ತದೆ. ಸಾವಿನ ಸಂಖ್ಯೆ ಕೂಡ ಹೆಚ್ಚಿದೆ ಅನ್ನುವಂಥದ್ದನ್ನ WHO ಹೇಳ್ತಾ ಇದೆ. ಹಾಗಾಗಿ ಈ ಇಂಡಿಯಾದಲ್ಲಿ ಈ ಬಗ್ಗೆ ಕಟ್ಟೆಚ್ಚರವನ್ನು ವಹಿಸುವಂತೆ ಆರೋಗ್ಯ ಸಂಸ್ಥೆ ಆದೇಶವನ್ನು ಹೊರಡಿಸಿರೋದ್ರಿಂದ ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ತಪಾಸಣೆ ಮಾಡುವಂತದ್ರ ಜೊತೆಗೆ ಪ್ರವಾಸಿಗರಿಗೆ 21 ದಿನಗಳ ಅವರ ಪ್ರವಾಸದ ಹಿಸ್ಟ್ರಿಯನ್ನು ತೆಗೆದು ಅವರಿಗೆ ಪರೀಕ್ಷೆಗಳನ್ನ ನಡೆಸುವಂತದ್ದು, ಪ್ರಿವೆಂಟ್ ಮಾಡುವಂತ ಒಂದು ಕೆಲಸಕ್ಕೂ ಕೂಡ ಈಗ ಮುಂದಾಗಿರುತ್ತದೆ. ದೀಪಾ, ಭಾರತದಲ್ಲಿ ಈಗ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿರೋದ್ರಿಂದಾಗಿ ಮತ್ತೆ ವಿದೇಶ ಪ್ರವಾಸದಿಂದ ಬಂದಿರುವಂತ ಪರೀಕ್ಷೆಯಲ್ಲಿ ಏನಾದ್ರು ಪಾಸಿಟಿವ್ ಆಗುತ್ತಾ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಆನಂತರ ಮತ್ತಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುವಂತದಕ್ಕೂ ಕೂಡ ಮುಂದಾಗುವ ಸಾಧ್ಯತೆ ಇದೆ. ದೀಪಾ, ಎಸ್, ಈಗ ವಿದೇಶಗಳಿಂದ ಪ್ರವಾಸಿಗರು ಬರ್ತಿರ್ತಾರೆ, ಅಲ್ಲಿಂದ ಅವ್ರಿಗೆ ಯಾವ ರೀತಿಯಾಗಿ ಚೆಕ್ ಮಾಡ್ತಾರೆ? ಏನಾದ್ರೂ ಒಂದ್ ವೇಳೆ ಸೋಂಕು ಕಾಣಿಸಿಕೊಂಡಿದ್ದ ಆದಲ್ಲಿ ಏನಾದ್ರೂ ಕ್ವಾರಂಟೈನ್ ಮಾಡಬಹುದಾ? ಮತ್ತೊಂದು ಕಡೆ ಏನಾದ್ರೂ ಲಸಿಕೆ ಸಿಕ್ಕಿದೆನಾ ಹೆಂಗೆ ಇದಕ್ಕೆ ಅಂತ? ಇದಕ್ಕೆ ಪರ್ಟಿಕ್ಯುಲರ್ ಆದಂತ ಲಸಿಕೆ ಅನ್ನುವಂಥದ್ದು ಯಾವುದೂ ಕೂಡ ಇಲ್ಲ. ಇದು ಈ ಜೀವ ಉಳಿಸುವಂತಹದಕ್ಕೆ ಏನೆಲ್ಲ ನಾರ್ಮಲ್ ಆಂಟಿಬಾಡೀಸ್ ಆಂಟಿಬಯೋಟಿಕ್ಸ್ ಇದಾವೋ ಆ ಆಂಟಿಬಯೋಟಿಕ್ಸ್ ಅನ್ನೇ ಸೇರ್ಕೊಳ್ಳುವಂಥದ್ದು, ಆ ಆಂಟಿಬಯೋಟಿಕ್ಸ್ ನ ಉಪಯೋಗಿಸ್ಕೊಳ್ಳುವಂತ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಎಬೋಲಾಗೆ ಅಂತ ಹೇಳಿ ಯಾವುದೇ ರೀತಿಯ ಔಷಧಿನ ಇನ್ನೂ ಕೂಡ ಕಂಡುಹಿಡಿದಿಲ್ಲ. ಈಗ ಸದ್ಯಕ್ಕೆ ಭಾರತದಲ್ಲಿ ಈಗಾಗ್ಲೇನೆ ಯಾರೆಲ್ಲ ಪ್ರವಾಸದಿಂದ ಹೊರದೇಶದಿಂದ ಬಂದಿದ್ದಾರೆ ಅವ್ರಿಗೆಲ್ಲ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಅವ್ರನ್ನೆಲ್ಲೇನಾದ್ರೂ ಕಂಡು ಬಂದಲ್ಲಿ ಅವರನ್ನ ಕ್ವಾರಂಟೈನ್ ಮಾಡುವಂತದ್ದು, ಅವ್ರ ಜೊತೆಗೆ ಅವ್ರಿಗೆ ಅವರ ಸಂಪರ್ಕಕ್ಕೆ ಬಂದಿರುವಂತವರ ಹಿಸ್ಟ್ರಿಯನ್ನು ತೆಗೆದುಕೊಂಡು ಅವ್ರಿಗೂ ಕೂಡ ಪರೀಕ್ಷೆ ಮಾಡುವಂತದ್ದು. ಅವ್ರು ಎಲ್ಲೆಲ್ಲಿ ಓಡಾಟ ಮಾಡಿದ್ದಾರೆ ಅಲ್ಲೂ ಕೂಡ ಪರೀಕ್ಷೆಗಳನ್ನು ಮಾಡುವಂತ ಸಾಧ್ಯತೆ ಇದೆ. ಯಾಕೆಂತ ಹೇಳಿದ್ರೆ ಮತ್ತೆ ಏನಾದ್ರೂ ಕೊರೋನಾ ಸಂದರ್ಭದಲ್ಲಿ ಮಾಡಿದಂತ ನೆಗ್ಲೆಕ್ಟ್ ಏನಿದೆ ಆ ರೀತಿಯಲ್ಲಿ ಏನಾದ್ರೂ ಮತ್ತೆ ಬೇಜವಾಬ್ದಾರಿತನವನ್ನೇನಾದ್ರೂ ತೋರಿಸಿದ್ರೆ ಮತ್ತೆ ಇಡೀ ದೇಶದ ಜನರಿಗೆ ಬಹಳ ತೊಂದರೆ ಆಗುತ್ತೆ. ಮತ್ತೆ ಅಲ್ಲಿ ಮತ್ತಷ್ಟು ಸಮಸ್ಯೆಗಳಾಗುವಂತ ಸಾಧ್ಯತೆ ಇರೋದ್ರಿಂದಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂತದಕ್ಕೆ ಆದೇಶ ಹೊರಡಿಸಿದೆ. ಸೊ ಯಾರೆಲ್ಲ ಏನು ಆಫ್ರಿಕನ್ ಪ್ರವಾಸದ ಹಿಸ್ಟ್ರಿ ಹೊಂದಿರ್ತಾರೋ ಅವ್ರಿಗೆಲ್ಲ 21 ದಿನಗಳ ಹಿಸ್ಟ್ರಿಯನ್ನು ತೆಗೆದು ಅವ್ರನ್ನ ಪ್ರಿವೆಂಟ್ ಮಾಡಿ ಅವ್ರನ್ನ ಪರೀಕ್ಷೆ ಮಾಡುವಂತದಕ್ಕೆ ನಿರ್ದೇಶನ ಕೂಡ ಅವ್ರಿಗೆ ಅವ್ರು ಯಾವ್ಯಾವ ವಿಳಾಸಗಳಲ್ಲಿ ಇರ್ತಾರೋ ಅಲ್ಲಿಗೆ ಹೋಗಿ ಅವ್ರನ್ನ ಪರೀಕ್ಷೆ ಮಾಡುವಂತದ್ದು. ಮತ್ತೆ ಈಗ ಬರುವಂತವ್ರನ್ನು ಕೂಡ ವಿಮಾನ ನಿಲ್ದಾಣಗಳಲ್ಲಿ ಪರೀಕ್ಷೆ ಮಾಡಿ ಅವ್ರಿಗೆ ಏನಾದ್ರು ಪಾಸಿಟಿವ್ ಸಂದರ್ಭದಲ್ಲಿ ಕ್ವಾರಂಟೈನ್ ಮಾಡಿ ಅವ್ರಿಗೆ ಚಿಕಿತ್ಸೆಗೆ ಮುಂದಾಗುವಂತ ಕೆಲಸಕ್ಕೆ ಆದೇಶ ಮಾಡಿದ್ದಾರೆ. ದೀಪಾ, ಎಸ್ ಶಿವಸಿತ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.